ಸ್ನೇಹಿತರೆ ನಮಸ್ತೆ. ನಾನು ಸಂದೀಪ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈಗ ಸಮಯ ನಿಮಗೆ ತೋರಿಸ್ತೀನಿ. 10:30 ದಿನಾಂಕ ಹೇಳೋಣ. ಮೊಬೈಲ್ ಓಪನ್ ಮಾಡೋಣ, ಒಂದು ನಿಮಿಷ. ಆರನೇ ತಾರೀಕು 10:24. ನಾನೀಗ ಕೋನಪ್ಪನಾಗ್ರಹಾರ ಪುರಸಭೆಯಲ್ಲಿದ್ದೀನಿ. ಇನ್ನೂ ಅಧಿಕಾರಿಗಳು ಇನ್ನೂ ಬರ್ತಾನೇ ಇದ್ದಾರೆ ಕಂಟಿನ್ಯೂಸ್ ಆಗಿ. ಈ ಸಿಬ್ಬಂದಿಗಳು ಒಂದು 7 ಜನ ಬಂದಿದ್ದಾರೆ ನೋಡಿ. ಅಧಿಕಾರಿಗಳು ಇನ್ನೂ ಬರೋದ್ರಲ್ಲೇ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಫೀಲ್ಡಲ್ಲಿದ್ದೀವಿ ಅಂತ. ಬಂದೆ. ಕೋನಪ್ಪನಾಗ್ರಹಾರ ಪುರಸಭೆ ಇನ್ನೂ ಅಧಿಕಾರಿಗಳು 10:30 ಆದ್ರೂ ಕೆಲವ್ರು ಬಂದಿದ್ದಾರೆ, ಕೆಲವ್ರು ಬಂದಿಲ್ಲ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಸ್ವಾಮಿ? ಸರ್ ಹಾಂ, ಈ ರೂಮ್ ಅವರು ಇಲ್ವಲ್ಲ? ಇನ್ನು ಮೇಲೆ ಅಧಿಕಾರಿಗಳು ಡೈರೆಕ್ಟಾಗಿ ಇಲ್ಲಿಗೆ ಬರ್ದೇನೆ ಚಲನವಲನಲ್ಲಿ ಎಂಟ್ರಿ ಮಾಡ್ದೇನೆ ಹೋಗಿರ್ತಾರ ಸರ್? ಹಾಂ, ಎಲ್ಲ ಸರ್ಕಾರಿ ಕಚೇರಿಗೆ ಕೆಲಸದ ನಿಮಿತ್ತ ಬರೋ ಜನಗಳು 10:30, 11 ಗಂಟೆ ನಂತರ ಬರಬೇಕು. ಅಲ್ಲಿವರೆಗೂ ಅಧಿಕಾರಿಗಳು ಬರಲ್ಲ. ಇಲ್ಲ, ಇವರು ಕೇಂದ್ರ ಸ್ಥಾನದಲ್ಲೂ ಇರಲ್ಲ. ಕೇಂದ್ರ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ? ಎಲ್ಲಣ್ಣ 10:30 ಆದ್ರೂ ಹಿಂಗಾಗ್ಬಿಟ್ರೆ ನೀವು 8:30. ಹಾಂ, ಇನ್ನು ಅವರು ಪ್ರಶಾಂತ್ ಇವರೆಲ್ಲ? ಹಾಂ, ಚಲನವಲನ ಬುಕ್ಕಲ್ಲಿ ಇದೆಯಣ್ಣ? ಹಾಂ, ಇಲ್ಲ, ಅಲ್ಲಿಲ್ಲ. ಇದು ಮುಖ್ಯಾಧಿಕಾರಿಗಳು ಬರಲಿ, ಬಂದ ನಂತರ ಇದನ್ನ ಪ್ರಶ್ನೆ ಮಾಡೋಣ. ಜನಗಳು ಅವ್ರ ಕೆಲಸಗಳಿಗೆ ರಜಾ ಹಾಕೊಂಡು ಬರಬೇಕು. ಇಲ್ಲಿನ ಅಧಿಕಾರಿಗಳು ಮಾತ್ರ 10:30 ಬರಬೇಕು. ಇದು ಯಾವ್ದ್ರಿ ಸ್ವಾಮಿ ನ್ಯಾಯ ಇದು? ಮುಖ್ಯ ಅಧಿಕಾರಿಗಳು ಬಂದಿಲ್ಲ 10:30. ಇಲ್ಲ ಏನಾದರೂ ಮೀಟಿಂಗಲ್ಲಿ ಇದ್ದಾರೋ ಗೊತ್ತಿಲ್ಲ. ಇಲ್ಲಿ ಚಲನವಲನ ಬುಕ್ಕು ಸಿಗ್ತಾ ಇಲ್ಲ. ಯಾವ ಅಧಿಕಾರಿಗಳು ಬಂದಿದ್ದಾರೆ ಬಂದಿಲ್ಲ ಚೆಕ್ ಮಾಡೋಣ ಅಂದರೆ ನೋಡೋಣ. ಅವ್ರಿಗೆ ಕಳಿಸಿ ಮಾತಾಡೋಣ. ನಮಸ್ತೆ. ಚಲನವಲನ ಎಲ್ಲಿದೆ ಸರ್? ನೀವೇನು ಕೆಲಸ ಸರ್? ಅಕೌಂಟ್ಸು. ಎಷ್ಟು ಸರ್ ಟೈಮ್ ಈಗ? ಎಷ್ಟು ಗಂಟೆ ಆಫೀಸ್ ಟೈಮಿಂಗು? 10:30ಗಾ? ಇವಾಗ ಎಷ್ಟು ಸರ್ ಟೈಮು? 10:30 ಆಗ್ತಾ ಇದೆ. ಹಾಂ, ತೋರಿಸಿ ನಿಮ್ಮ ಮೊಬೈಲಲ್ಲಿ ತೋರಿಸಿ. ಎಲ್ಲಿ 10:20 ಎಲ್ಲಿದೆ? ಚಿಕ್ಕ ಮಕ್ಕಳು ಸ್ಕೂಲಿಗೆ ಬರೋ ಥರ ಹೇಳ್ತಿರಲ್ಲ ಸರ್ ನೀವು. ಚಲನವಲನ ಎಲ್ಲಿದೆ ಹೇಳಿ ಸರ್? ಚಲನವಲನ ಬುಕ್ ಎಲ್ಲಿದೆಯಮ್ಮ? ಯಾರ ಹತ್ರ ಇರ್ತದೆ? ಯಾರ ಹ್ಯಾಂಡ್ ಓವರೆಲ್ಲ ಇರುತ್ತೆ? ಹಾಂ, ಚಲನವಲನ ಬುಕ್ ಯಾರ ಹತ್ರ ಇರುತ್ತೆ ಇವ್ರೆ? ಚಲನವಲನ ಬುಕ್ಕು ಅವ್ರ ರೂಮಲ್ಲಿ ಇರುತ್ತಾ?
ಎಲ್ರಿಗೂ ಸರ್ಕಾರಿ ಕೆಲಸದ ಅಳಿಯಬೇಕು ಅನ್ನೋದು ಇದಕ್ಕೆ ಸರ್. ಯಾಕಂದರೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ಬೋದು. ಬೇರೆ ಪ್ರೈವೇಟ್ ಆಫೀಸ್ಗಳಲ್ಲಿ ಈ ಥರ ಕಾರಣಗಳು ಹೇಳೋಕ್ಕಾಗುತ್ತಾ ಟ್ರಾಫಿಕ್ ಅಂತ ಹೇಳಿ? ಸರಿ ಸರ್, ಸಂತೋಷ. ಆದರೆ ಚಲನವಲನ ಬುಕ್ಕೇ ಇಲ್ವಲ್ಲ. ನೀವು ಹೇಳೋದು ಸತ್ಯ ಆಗಿದ್ರೆ ಅಲ್ಲ, ಚಲನವಲನ ಬುಕ್ಕು ಅಲ್ಲ, ನೀವು ಮೊಬೈಲಲ್ಲಿ ಇದು ಮಾಡೋದು ಬೇರೆ ಅಲ್ವಾ ಈಗ? ತೋರಿಸಿ ಸರ್. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ಇವಾಗ ಕಚೇರಿನಲ್ಲಿ ಒಂದು ಚಲನವಲನ ಬುಕ್ ಅಂತ ಮೇಂಟೈನ್ ಮಾಡಬೇಕು ಅಂತ ಇದೆ. ಆ ಬುಕ್ ಎಲ್ಲಿದೆ ಅಣ್ಣ? ಎಲ್ಲಿದೆಯಣ್ಣ? ನೋಡಿ, ಇದು ಒಂದು ಚಲನವಲನ ಬುಕ್ ಮೇಂಟೈನ್ ಮಾಡಿಲ್ಲ. ಪ್ರಾಮಾಣಿಕವಾಗಿ ಬಂದು ಕೆಲಸ ಮಾಡಿರೋರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಆದರೆ ಬರ್ದೇ ಇರೋರ್ನ ಏನು ಮಾಡ್ಬೇಕು ಸರ್? 10:30 ನಾವು ಕೆಲಸಕ್ಕೆಲ್ಲ ಪರ್ಮಿಷನ್ ತೊಗೊಂಡು ರಜಾ ಹಾಕೊಂಡು ಬಂದಿರ್ತೀವಲ್ವಾ? ಇದೆ ನಮ್ಮ ದುರ್ದೈವ. ಜನಗಳು ಯಾವಾಗ ಬದಲಾಗ್ತಾರೆ? ನೀವೇನು ಸರ್? ಏನು ಮ್ಯಾನೇಜರ್ ಸರ್? ಟೈಮ್ ಎಷ್ಟು ಸರ್? ಇವತ್ತೊಂದೇ ದಿನ, ಪ್ರತಿದಿನ ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದೀರಾ ಸರ್? 10 o'clock. ಇವತ್ತೊಂದಿನ ಲೇಟ್ ಆಗ್ಬಿಟ್ಟಿದೆ ಸರ್. ಏನು ನಿಮ್ಮ ಮಾತಲ್ಲಿ ನಮ್ಗೆ ಹಂಗೆ ಅನ್ನಿಸ್ತಾ ಇಲ್ಲ ಸರ್. ಅಲ್ಲ, ಎಲ್ಲರಿಗೂ ಇರುತ್ತೆ ಸರ್, ಎಲ್ಲರಿಗೂ ಟ್ರಾಫಿಕ್ ಇರುತ್ತೆ. ನಿಮಗೆ ಮಾತ್ರ ಟ್ರಾಫಿಕ್ ಇರಲ್ಲ, ಎಲ್ರಿಗೂ ಇರುತ್ತಲ್ವಾ? ಎಲ್ರಿಗೂ ಅವ್ರದ್ದೇ ಆದಂಥ ಸಮಯ ಇರುತ್ತೆ, ಮನೆ ಫ್ಯಾಮಿಲಿ ಎಲ್ರಿಗೂ ಇರುತ್ತೆ. ನಿಮಗೆ ಮಾತ್ರ ಇರುತ್ತಾ? ನಿಮ್ಮಿಂದ ಏನು ಮಾಡಬೇಡಿ. ನೀವು ಕರೆಕ್ಟಾಗಿ ಆಫೀಸ್ಗೆ ಬಂದು ಸಾರ್ವಜನಿಕರ ಕೆಲಸ ಮಾಡ್ಬೇಕಷ್ಟೇ. ಅದನ್ನ ಮಾಡಿ, ನನಗೇನು ಮಾಡೋದು ಬೇಕಾಗಿಲ್ಲ. ಇದು ಅಧಿಕಾರಿಗಳನ್ನ ಕೇಳಿದ್ರೆ ನಿಮ್ಗೇನು ಕೆಲಸ ಆಗಬೇಕು ಅಂತಾರೆ. ನಮ್ಮ ಕೆಲಸ ಯಾವುದು ಫ್ರೀ ಆಗಾಗಲಿ ಇಲ್ಲ ಏನೋ ಬಂದು ಕೇಳ್ತಾ ಇದ್ದೀನಿ ಅನ್ನೋದಕ್ಕಾಗಲಿ ಮಾಡ್ಕೊಡೋದು ಯಾರೂ ಬೇಕಾಗಿಲ್ಲ. 10:30 ಆದ್ರೂ ಸರಿಯಾದ ಸಮಯಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅಂದರೆ ಮುನ್ರಾಜ್ ಅವರೇ ಹೇಳ್ಬೇಕು ಇದಕ್ಕೆ. ಇನ್ಮೇಲೆ ಪ್ರತಿದಿನ ಬಂದು ಇದೇ ಸಮಯಕ್ಕೆ ನಾವು ಚೆಕ್ ಮಾಡಬೇಕು. ಒಂಥರ ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ ಸರ್ಕಾರಿ ಕಚೇರಿಗಳಲ್ಲಿ. ಎಷ್ಟು ಸಾರಿ ಇವ್ರಿಗೆ ತಿಳಿಸಿದ್ರು. ನಮಸ್ತೆ ಸ್ನೇಹಿತರೆ, ಮುಗಿಸ್ತೀನಿ. ನೋಡೋಣ ಪ್ರತಿದಿನ ಇದೇ ಆಗುತ್ತಾ ಅಂತ.